ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವೂ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಹಾಗೂ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯನ್ನು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ನನ್ನ ಸಹೋದರ ಸಹೋದರಿ, ನಿಮ್ಮ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗ ಯಾವುದೆಂದರೆ ದೀಕ್ಷಾಸ್ಥಾನದ ಬಗ್ಗೆ ಎರಡನೇ ಭಾಗ. ಇದರಲ್ಲಿ ಎರಡು ಭಾಗವಿದೆ. ಒಂದು ನೀರಿನ ದೀಕ್ಷಾಸ್ಥಾನ, ಇನ್ನೊಂದು ಪವಿತ್ರಾತ್ಮನ ದೀಕ್ಷಾಸ್ಥಾನ. ಈ ನೀರಿನ ದೀಕ್ಷಾಸ್ಥಾನದ ಬಗ್ಗೆ ನಾವು ನಿನ್ನೆಯಿಂದ ತಿಳಿದುಕೊಂಡಿದ್ದೇವೆ. ಇದಾದ ಮೇಲೆ ಪವಿತ್ರಾತ್ಮನ ದೀಕ್ಷಾಸ್ಥಾನದ ಬಗ್ಗೆ ಈಗ ವಚನದ ಕಡೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯ 28, 19, 20. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶದ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಎಂಬುದಾಗಿ. ಹಾಗೆ ಇವತ್ತು ದೇವರಿಂದ ಆದುಕೊಂಡವರು, ದೇವರು ಯಾರನ್ನು ಆದುಕೊಳ್ತಾರೋ ಅವರನ್ನು ಇವತ್ತು ಅನೇಕರ ಕಡೆಗೆ ದೇವರ ಬಗ್ಗೆ ಸಾಕ್ಷಿ ಕೊಡುವುದಕ್ಕೆ, ಸುವಾರ್ತೆ ಕೊಡುವುದಕ್ಕೆ ಇವತ್ತು ಕಳಿಸಿಕೊಡ್ತಾ ಇದ್ದಾರೆ. ಹೋಗಿ ಅವರಿಗೆ ನನ್ನ ಬಗ್ಗೆ ಸಾಕ್ಷಿ ಹೇಳಿ ಸುವಾರ್ತೆ ಸಾರಿ ಎಂಬುದಾಗಿ ಅದು ಇವತ್ತು ಅನೇಕರನ್ನ ದೇವರು ಆರಿಸಿಕೊಂಡು ಕಳಿಸ್ತಾ ಇದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ದೇವರು ಶಿಷ್ಯರನ್ನು ಕಳಿಸಿದ ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಎಂಬುದಾಗಿ. ಹಾಗೆ ಅವರು ನಂಬಿದರೆ ಮಾತ್ರ ಅವರಿಗೆ ಏನು ಮಾಡಿ ತಂದೆ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಅವರು ಮಾಡಿಸಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ಅವರು ನಂಬಿದರೆ ಮಾತ್ರ, ನಂಬದವರಿಗೆ ಇಲ್ಲ. ಹಾಗೆ ಇದನ್ನು ನೋಡುವಾಗ ಇವತ್ತು ಅನೇಕರು ಸಭೆಗೆ 1 ವಾರ, 2 ವಾರ, 1 ತಿಂಗಳು, 2 ತಿಂಗಳು ಅಥವಾ 3 ತಿಂಗಳು ಬಂದರೆ ಸಾಕು, ತಕ್ಷಣ ಅವರು ಏನು ಮಾಡ್ತಾರೆ ಅಂದರೆ ಇವತ್ತು ಸಭೆಯಲ್ಲಿ ಈ ಸೇವಕರುಗಳು ಅಂತ ಹೇಳಿಕೊಳ್ಳೋರು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಪಾಪವನ್ನು ತೊಳೆದುಕೊಳ್ಳಿರಿ ಎಂಬುದಾಗಿ ಅವರನ್ನು ಹುರಿತುಂಬಿಸಿ ಅವರಲ್ಲಿ ಆತುರಪಟ್ಟು ಬೇಗ ದೀಕ್ಷಾಸ್ನಾನವನ್ನು ಮಾಡಿಸುವವರಾಗಿದ್ದಾರೆ. ಆದರೆ ಅವರಿಗೆ ಸರಿಯಾಗಿ ದೀಕ್ಷಾಸ್ನಾನ ಅಂದರೆ ಏನು, ತಂದೆ ಅಂದರೆ ಏನು, ಮಗ ಅಂದರೆ ಏನು, ಪರಿಶುದ್ಧಾತ್ಮ ಅಂದರೆ ಏನು, ಪಾಪ ಏನು, ಹಿಂದಿನ ಜೀವಿತದ ಪಾಪ ಏನು, ಅದನ್ನು ಹೇಗೆ ನಾವು ತೊಳೆದುಕೊಳ್ಳಬೇಕು, ಆಮೇಲೆ ದೀಕ್ಷಾಸ್ಥಾನ ಪಡೆದುಕೊಂಡ ಮೇಲೆ ಯಾವ ರೀತಿ ನಮ್ಮ ಜೀವಮಾನವಿಡೀ ನಾವು ನಡೆದುಕೊಳ್ಳಬೇಕು ಎಂಬುದನ್ನು ಸರಿಯಾಗಿ ತಿಳಿಸದೆ ಅನುಭವಕ್ಕೆ ತಾರದೆ ದೀಕ್ಷಾಸ್ಥಾನವನ್ನು ಕೊಡಿಸಿಬಿಡ್ತಾರೆ. ಕಾರಣ ಅವರು ಯಾವುದೋ ಕಷ್ಟ, ಸಂಕಟ, ದುಃಖಗಳಿಂದ ಸಭೆಗೆ ಬರುವವರಾಗಿದ್ದಾರೆ. ಆಗ ನಮಗೆ ಕಷ್ಟ, ಸಂಕಟ, ದುಃಖಗಳಿಂದ ಒಂದು ಸಲ ಬಿಡುಗಡೆ ಆದರೆ ಸಾಕಪ್ಪ ಎಂಬುದಾಗಿ ಅವರು ದೀಕ್ಷಾಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ. ದೀಕ್ಷಾಸ್ಥಾನ ಪಡೆದ ಮೇಲೆಯೂ ಕೂಡ ಅವರಿಗೆ ಏನಾಗ್ತದೆ, ಅನೇಕ ಕಷ್ಟ, ಸಂಕಟ, ದುಃಖಗಳು ಅವರಿಂದ ದೂರ ಆಗುವುದಿಲ್ಲ. ಹೀಗಿರುವಾಗ ಅಯ್ಯೋ ನಮಗೆ ಯಾಕೆ ಬೇಕಿತ್ತಪ್ಪ, ನಾವ್ಯಾಕೆ ಬಂದೆ ಈ ಸಭೆಗೆ, ನಾವ್ಯಾಕೆ ಕ್ರೈಸ್ತರಾಗಿದ್ದೇವೆ, ನಮ್ಮ ಕಷ್ಟ, ಸಂಕಟ, ದುಃಖಗಳು ಪರಿಹಾರ ಆಗಲಿಲ್ಲಲ್ಲ, ಇವರು ನಮಗೆ ದೀಕ್ಷಾಸ್ಥಾನ ಕೊಟ್ಟರಲ್ಲ ಎಂಬ ಒಂದು ಬೇಸರ ಕೂಡ ಅವರಲ್ಲಿ ಇರುತ್ತದೆ. ಆದ್ದರಿಂದ ಅನೇಕರನ್ನು ಈ ರೀತಿ ಏನಾಗ್ತದೆ ಅಂದರೆ ದೇವರಿಗೂ ಕೂಡ ಕೆಟ್ಟ ಹೆಸರು ಬರುವ ಹಾಗೆ ಮಾಡ್ತಾ ಇದ್ದಾರೆ ಈ ಸೇವಕರುಗಳು. ಆದರೆ ನನ್ನ ಸಹೋದರ ಸಹೋದರಿಯರೇ, ದೀಕ್ಷಾಸ್ಥಾನ ಮುಖ್ಯವಾಗಿ ಆತುರ ಯಾರು ಪಡಬಾರದು. ಅದೊಂದು ಪ್ರಾರಂಭದ ಹೆಜ್ಜೆ ಅಂತ ನೆನ್ನೆ ನಾವು ತಿಳ್ಕೊಂಡಿದ್ದೇವೆ. ಯಾವುದು ನಮ್ಮ ಹಿರಿಯರಿಂದ ಬಂದ ಪಾಪ, ನಮ್ಮ ಪಾಪ ಯಾವುದು, ನಾವು ಹಿಂದೆ ಏನು ಮಾಡಿದ್ದೇವೆ ಅಂತ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸತ್ಯ ಸುವಾರ್ತೆ ಸಾರವರಾದರೆ ಮಾತ್ರ ಆ ವಿಷಯವನ್ನು, ಪಾಪ ಮತ್ತು ಮರಣ, ಶಾಪ ಮತ್ತು ಆಶೀರ್ವಾದವನ್ನು ತಿಳಿಯಪಡಿಸ್ತಾ ಇದ್ದಾರೆ. ಅದನ್ನು ತಿಳಿದುಕೊಂಡು ಆಮೇಲೆ ದೀಕ್ಷಾಸ್ಥಾನವನ್ನು ಪಡೆದುಕೊಳ್ಳಬೇಕಾಗಿದೆ. ದೀಕ್ಷಾಸ್ಥಾನವನ್ನು ಪಡೆದ ಮೇಲೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವು ನಡೆಯದೆ ಹೋದರೆ, ಪ್ರಾಪಂಚಿಕ ವಿಷಯದಲ್ಲಿ ಹೋದರೆ, ದೀಕ್ಷಾಸ್ಥಾನ ಪಡೆಯೋದಕ್ಕಿಂತ ಇದ್ದಂಥ ಕಷ್ಟಗಳಿಗಿಂತ ಆಮೇಲೆ ಬಹಳ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಇದನ್ನು ಎಲ್ಲ ಸೇವಕರುಗಳು ಇವತ್ತು ತಿಳಿಯಪಡಿಸುವುದಿಲ್ಲ. ಕಾರಣ ಏಕೆಂದರೆ ಅವರಿಗೆ ಜನಸಂಖ್ಯೆ ಬೇಕು. ಅವರ ಮೇಲಧಿಕಾರಿಗಳಿಗೆ ಇವರು ಫೋಟೋವನ್ನು ಕಳಿಸಿಕೊಡಬೇಕು, ಜನಸಂಖ್ಯೆ ಕೊಡಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ಜಾಸ್ತಿ ಜನಗಳನ್ನು ಮಾಡಿಕೊಂಡು ದಶಾಂಶ ಕಾಣಿಕೆಯಾಗಿ ಇವರು ಏನು ಮಾಡ್ತಾ ಇದ್ದಾರೆ, ದೀಕ್ಷಾಸ್ಥಾನವನ್ನು ಕೊಡಿಸ್ತಾ ಇದ್ದಾರೆ. ಹಾಗೆ ದೀಕ್ಷಾಸ್ಥಾನ ಪಡೆದ ಮೇಲೆ ಕೂಡ ಏನು ಮಾಡ್ತಾ ಇದ್ದಾರೆ, 1 ವಾರ, 2 ವಾರ ಬಹಳ ಚೆನ್ನಾಗಿರ್ತದೆ. ಆಮೇಲೆ ಅವರಿಗೆ ಸರಿಯಾಗಿ ದಶಾಂಶ ಕಾಣಿಕೆಯನ್ನು ಕೊಟ್ಟರೆ ಮಾತ್ರ ಅವರನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಇಲ್ಲದ್ರೆ ಅವರನ್ನು ಒಂದು ಸೈಡಿಗೆ ತಳ್ಳಿಬಿಡ್ತಾರೆ. ಯಾರು ಚೆನ್ನಾಗಿ ಕೊಡ್ತಾರೋ ಅವರನ್ನು ಮಾತ್ರ, ಐಶ್ವರ್ಯವಂತರನ್ನ, ಹಣವಂತರನ್ನ, ಒಳ್ಳೆ ವಿದ್ಯಾವಂತರನ್ನ ಮಾತ್ರ ಪ್ರೀತಿ ಮಾಡೋರಾಗಿದ್ದಾರೆ. ಆದುದರಿಂದ ನಂಬುವುದಂದರೆ ಸಂಪೂರ್ಣವಾಗಿ
ಪ್ರಾರಂಭದಿಂದ ಕಡೆಯವರೆಗೆ ಇರುವಂಥ ದೇವರ ವಾಕ್ಯಗಳನ್ನು ಅಂದರೆ 10 ದಶಾಜ್ಞೆಗಳನ್ನು ಪರಿಪೂರ್ಣವಾಗಿ ತಿಳಿಸಿ ಆದ ಮೇಲೆ ಅವರು ನಂಬಿದರೆ ಮಾತ್ರ ಅವರಿಗೆ ನೀವು ದೀಕ್ಷಾಸ್ಥಾನಕ್ಕೆ ಬರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು 10 ದಶಾಜ್ಞೆಗಳನ್ನು ಕಷ್ಟ, ಸಂಕಟ, ದುಃಖ, ಶಾಪ, ಆಶೀರ್ವಾದ, ಮರಣ, ಜೀವ ಇದನ್ನು ತಿಳಿಸಿದಾಗ ದೇವರ ಆತ್ಮ ಅಂಥವರಲ್ಲಿ ಇರುವುದಾದರೆ ಮಾತ್ರ ಅವರು ದೀಕ್ಷಾಸ್ಥಾನಕ್ಕೆ ಬರ್ತಾರೆ. ಇಲ್ಲದೆ ಹೋದರೆ ಖಂಡಿತವಾಗಿ ದೀಕ್ಷಾಸ್ಥಾನಕ್ಕೆ ಬರುವುದಿಲ್ಲ. ಆದ್ದರಿಂದ ದೀಕ್ಷಾಸ್ಥಾನಕ್ಕೆ ಬಹಳ ಆತುರ ಪಡಬೇಡಿ. ಕೆಲವರ ಮಾತನ್ನು ಕಟ್ಟಿಕೊಂಡು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 20ನೇ ವಚನ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿ, ಈ ವಾಕ್ಯ ಬಹಳ ಚೆನ್ನಾಗಿ ನಮ್ಮನ್ನು ಎಚ್ಚರಿಸ್ತದೆ. ದೇವರಿಂದ ಸರಿಯಾದ ಆಯ್ಕೆಯಾದವರಿಗೆ ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ತಿಳಿದುಕೊಂಡು ಅರಿತುಕೊಂಡು ಅದನ್ನು ಅವರಿಗೆ ತಿಳಿಸಿದಾಗ, ಉಪದೇಶ ಮಾಡಿದಾಗ ದೇವರ ಆತ್ಮ ನಮ್ಮಲ್ಲಿದ್ದರೆ ಅಂಥವರು ಮಾತ್ರ ದೀಕ್ಷಾಸ್ಥಾನಕ್ಕೆ ಬರುತ್ತಾರೆ. ಹಾಗೆ ಸಂಪೂರ್ಣವಾಗಿ ತಿಳಿಸಬೇಕಾಗಿದೆ. ಎಲ್ಲರೂ ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ತಿಳಿಸುವುದಿಲ್ಲ. ಈಗಲೂ ಕೂಡ ಹಿಂದೆ ನಾವು ತಿಳಿದುಕೊಂಡ ಹಾಗೆ ನಾನಾ ರೀತಿ ಹಣ ಸಂಪಾದನೆಗಾಗಿ, ಜನಸಂಖ್ಯೆಗಾಗಿ, ಫೋಟೋ ಕಳಿಸಿಕೊಳ್ಳುವುದಕ್ಕಾಗಿ, ಅಲ್ಲಿಂದ ಹಣ ತರಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡುತ್ತಾರೆ. ಸಂಪೂರ್ಣವಾಗಿ ತಿಳಿದುಕೊಂಡು ಆಮೇಲೆ ದೀಕ್ಷಾಸ್ಥಾನಕ್ಕೆ ತಯಾರಾಗಬೇಕು. ಆದ್ದರಿಂದ ಯಾರೋ ಹೇಳಿದರು ಅಂತೇಳಿ ಖಂಡಿತವಾಗಿ ದೀಕ್ಷಾಸ್ಥಾನಕ್ಕೆ ತಯಾರಾಗಬೇಡಿರಿ. ಒಂದೊಂದು ಕಡೆ ಗಂಡನ ಬಿಟ್ಟು ಹೆಂಡತಿಗೆ ಕೊಡ್ತಾರೆ, ಹೆಂಡತಿನ ಬಿಟ್ಟು ಗಂಡ ಮಕ್ಕಳಿಗೆ ಕೊಡ್ತಾರೆ. ಇದು ಕೂಡ ಯಾವಾಗಲೂ ಆಗಬಾರದು. ಯಾಕೆಂದರೆ ಆ ರೀತಿ ಆದರೆ ಒಬ್ಬರು ದೇವರ ಕಡೆಗೆ, ಒಬ್ಬರು ಸೈತಾನ್ನ ಕಡೆಗೆ ಇರ್ತಾರೆ. ಅಲ್ಲಿ ಬಹಳ ಗಲಿಬಿಲಿ, ಕಷ್ಟ, ಸಂಕಟ, ದುಃಖಗಳು ಇರುತ್ತವೆ. ಆದುದರಿಂದ ದೇವರ ವಾಕ್ಯವನ್ನು ಕೇಳಿ ಅದರಂತೆ ವಿಧೇಯರಾಗಿ ನಡೆದು ದೇವರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಅನೇಕರು ಗಂಡಂದರಿಗೆ ಗೊತ್ತಿಲ್ಲದ ಹೆಂಡತಿಯರನ್ನು ಕೂಡ ಉಬ್ಬಿಸಿಬಿಟ್ಟು ಅವರಿಗೆ ದೀಕ್ಷಾ ಸ್ಥಾನವನ್ನು ಕೊಡುವರಾಗಿದ್ದಾರೆ. ಬರೀ ಹೆಂಡತಿಯರನ್ನೇ ಉಬ್ಬಿಸುವರಾಗಿದ್ದಾರೆ, ಮಕ್ಕಳನ್ನೇ ಉಬ್ಬಿಸುವರಾಗಿದ್ದಾರೆ. ಇದರ ಬಗ್ಗೆ ಬಹಳ ಎಚ್ಚರಬೇಕು. ಎರಡನೆಯದಾಗಿ ದೀಕ್ಷಾಸ್ಥಾನ ಯಾರಿಗೆ ಕೊಡಬೇಕು ಅಂತಲೇ ಯೇಸುಸ್ವಾಮಿ ನೋಡಿ ಅದು ನೋಡುವಾಗ 30ನೇ ವರ್ಷದಲ್ಲಿ ದೀಕ್ಷಾಸ್ಥಾನವನ್ನು ಪಡೆದುಕೊಂಡರು. ಹಾಗೆ ಇನ್ನೊಂದು ಸ್ತ್ರೀ ಕೂಡ ನೋಡುವಾಗ ಅವರಿಗೆ ಬಹಳ ವಯಸ್ಸಾದ ಮೇಲೆ ಅವರು ದೀಕ್ಷಾಸ್ಥಾನವನ್ನು ಪಡೆದುಕೊಂಡರು. ಹಾಗೆ ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳಿಗೆ ಅಥವಾ ಯೌವನಸ್ಥ ಪ್ರಾಯರಿಗೆ ಖಂಡಿತವಾಗಿ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳಬಾರದು. ಯಾಕೆಂದರೆ ಮಕ್ಕಳಿಗೆ ಏನು ಗೊತ್ತಿರೋದಿಲ್ಲ. ಬರುತ್ತಾರೋ ಯೌವನ ಪ್ರಾಯಕ್ಕೆ ಬರ್ತಾರೆ. ಯೌವನ ಪ್ರಾಯದಲ್ಲಿ ಏನು ಮಾಡ್ತಾರೆ ಅಂತ, ಏನು ಮಾಡಬಹುದು ಮಾಡ್ತಾರೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆಗ ಬಹಳ ದೊಡ್ಡ ಒಂದು ಪಾಪಮಯದ ಜೀವನಕ್ಕೆ ಅವರು ಹೋಗ್ತಾರೆ. ಯೌವನಸ್ಥ ಮಕ್ಕಳಿಗಂತೂ ಕೊಡಲೇಬಾರದು. ಪರಿಸ್ಥಿತಿ ಏನಾಗ್ತದೆ, ಏನು ಮಾಡ್ತಾರೆ, ಏನು ಮಾಡಬಹುದು ಅಂತ ಕೂಡ ನಮಗೆ ಗೊತ್ತಿದೆ. ಆದುದರಿಂದ ಅವರಿಗೆ ಸುವಾರ್ತೆಯನ್ನು ಸಾರಿ ಅವರನ್ನು ಎಚ್ಚರಿಸ್ತಾ ಇರಬೇಕು ಹೊರತು ಖಂಡಿತವಾಗಿಯೂ ದೀಕ್ಷಾಸ್ಥಾನ ಯೌವನಸ್ಥ ಮಕ್ಕಳಿಗೂ ಮತ್ತು ಚಿಕ್ಕ ಮಕ್ಕಳಿಗೆ ಕೊಡಕ್ಕೆ ಹೋಗಬಾರದು. ಮದುವೆಯಾಗಿ ಮಕ್ಕಳಾಗಿ ಸ್ವಲ್ಪ ವಯಸ್ಸಾಗಿ ಒಳ್ಳೆಯವರಿಗೆ ಜ್ಞಾನ ಬಂದ ಮೇಲೆ, ತಿಳುವಳಿಕೆ ಬಂದ ಮೇಲೆ ಅವರೇ ಬಾಯಿ ಬಿಟ್ಟು ಕೇಳಿದಾಗ, ದೇವರಾತ್ಮ ಅವರಲ್ಲಿ ಇರುವುದಾದರೆ ಅವರೇ ಬಾಯಿ ಬಿಟ್ಟು ಕೇಳ್ತಾರೆ. ಆಗ ಅವರಿಗೆ ದೀಕ್ಷಾಸ್ಥಾನವನ್ನು ಮಾಡಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಯವರೆಗೆ ಪ್ರಥಮವಾಗಿ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಪ್ರತಿಯೊಂದು ವಿಷಯವನ್ನು ಅವರಿಗೆ ತಿಳಿಸಿ ಅವರನ್ನು ವಾಕ್ಯದಲ್ಲಿ ಬೆಳೆಸಬೇಕಾಗಿದೆ. ಆಗ ಅವರಿಗೆ ದೀಕ್ಷಾಸ್ಥಾನ ಬೇಕೋ ಬೇಡುವ ಎಂಬುದಾಗಿ ಮನವರಿಕೆಯಾಗುತ್ತದೆ. ದೇವರ ಆತ್ಮ ಅವರಲ್ಲಿ ಇರುವುದಾದರೆ, ದೇವರವರನ್ನು ಪ್ರೇರೇಪಿಸುವುದಾದರೆ ಅವರು ದೀಕ್ಷಾಸ್ಥಾನಕ್ಕೆ ಬರುತ್ತಾರೆ. ಆವಾಗ ಮಾತ್ರ ಕೊಡಬೇಕು ಹೊರತು ಖಂಡಿತವಾಗಿ ಗಡಿಬಿಡಿ ದೀಕ್ಷಾಸ್ಥಾನ ಮಾಡಬೇಡಿ. ಹಾಗೆ 1 ವಾರ 2 ವಾರ ಹೋಗಿದಾಗ ಸಭೆಯಲ್ಲಿ ನಿಮ್ಮ ಸೇವಕರುಗಳು ಹೇಳಿದ ಮಾತ್ರಕ್ಕೆ ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳಬೇಡಿ. ದಯವಿಟ್ಟು ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಗುರಿಯಾಗ್ತಾರೆ. ಆಮೇಲೆ ಕೂಡ ಇದನ್ನು ನಾವು ಸಂಪೂರ್ಣವಾಗಿ ನೋಡಬೇಕಾದರೆ ಇಬ್ರಿಯರಿಗೆ 6ನೇ ಅಧ್ಯಾಯ 4ರಿಂದ 8ರವರೆಗೆ ಅಲ್ಲಿ ಓದುವಾಗ ಮತ್ತು ಮತ್ತಾಯ 3ನೇ ಅಧ್ಯಾಯದಲ್ಲಿ ಸ್ಥಾನಿಕ ಯೋಹಾನನು ಯಾವ ರೀತಿಯಲ್ಲಿ ಗಲಿಲಾಯದಲ್ಲಿ ಈ ಯಹೂದ್ಯರಿಗೆ ತಿಳಿಸ್ತಾ ಇದ್ದಾನೆ, ಎಚ್ಚರಿಸ್ತಾ ಇದ್ದಾನೆ ಎಂಬುದಾಗಿ ಓದುವಾಗ ಸಂಪೂರ್ಣವಾಗಿ ಅರ್ಥವಾಗಬಹುದು. ಹಾಗೆ ದೀಕ್ಷಾಸ್ಥಾನಕ್ಕೆ ಮೊದಲು ಈ 2 ಅಧ್ಯಾಯಗಳನ್ನು
ಇಬ್ರಿಯರಿಗೆ 6:4-8 ಮತ್ತು ಮತ್ತಾಯ 3ನೇ ಅಧ್ಯಾಯನ ಚೆನ್ನಾಗಿ ಓದಿಕೊಂಡು ಅರ್ಥ ಮಾಡಿಕೊಳ್ಳುವುದು ಒಳ್ಳೆಯದು. ಆದುದರಿಂದ ದೀಕ್ಷಾಸ್ಥಾನಕ್ಕೆ ಆತುರಪಡಬೇಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಅಂದರೆ ಇದು ಶಿಷ್ಯರಿಗೆ ಹೇಳಿದಂಥ ಮಾತು. ಖಂಡಿತ ಎಚ್ಚರಿಸೇ ದೀಕ್ಷಾಸ್ಥಾನವನ್ನು ಮಾಡಿಸಬೇಕು. ಎಲ್ಲರೂ ಇದರ ಬಗ್ಗೆ ಅಷ್ಟೊಂದು ಸಂತೋಷವುಳ್ಳವರಾಗಿರುವುದಿಲ್ಲ. ತಿಳಿಸಲಿಕ್ಕೆ ಏನೂ ತಿಳಿಸೋಕ್ಕೆ ಹೋಗೋದಿಲ್ಲ. ಕಾರಣ ಜನ ಬೇಕು, ಅವರಿಗೆ ಫಟ ಬೇಕು, ಮುಂದೆ ಅವರಿಗೆ ಹಣ ಬೇಕು. ಇದರಿಂದ ಬಹಳ ಎಚ್ಚರವಾಗಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ಮಾರ್ಕ 16:16 ಮಾರ್ಕ 16ನೇ ಅಧ್ಯಾಯ 16ನೇ ವಾಕ್ಯ. ನಂಬಿ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳುವವರು ರಕ್ಷಣೆ ಹೊಂದುವರು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು. ಸಂಪೂರ್ಣ ದೇವರ ವಾಕ್ಯವನ್ನು ನಾವು ಸಾರಿದಾಗ, ದೇವರನ್ನು ಯಾರು ನಂಬಿ ದೀಕ್ಷಾಸ್ಥಾನ ಮಾಡಿಸಿಕೊಳ್ತಾರೋ ಅವರು ರಕ್ಷಣೆಯನ್ನು ಹೊಂದುವರು. ಅಂದರೆ ಸಂಪೂರ್ಣ ಅಂದರೆ ಅವರಿಗೆ ನಂಬಿ ದೀಕ್ಷಾಸ್ಥಾನ ನಂಬಬೇಕಾದರೆ ಸಂಪೂರ್ಣವಾಗಿ, ಈಗ ನಾವು ಹಿಂದೆ ತಿಳಿದುಕೊಂಡ ಹಾಗೆ ಪ್ರಾರಂಭದಿಂದ ಕಡೆಯವರೆಗೆ ಶಾಪ, ಆಶೀರ್ವಾದ, ಜೀವ, ಮರಣವನ್ನು, ಶಿಕ್ಷೆಯನ್ನು, ಪ್ರತಿಯೊಂದನ್ನು ದೇವರ ವಿಷಯವನ್ನು ಸಾರಿದಾಗ ನಂಬಿ ಯಾರು ದೀಕ್ಷಾಸ್ಥಾನವನ್ನು ಮಾಡಿಸಿಕೊಳ್ತಾರೋ ಅಂಥವರು ಮಾತ್ರ ರಕ್ಷಣೆ ಹೊಂದುವರು. ಸಂಪೂರ್ಣ ವಿಷಯವನ್ನು ಸಾರಿದಾಗ ಯಾರು ದೀಕ್ಷಾಸ್ಥಾನ ಮಾಡಿಸಿಕೊಳ್ಳುವುದಿಲ್ವೋ ಆಗ ಅವರಲ್ಲಿ ದೇವರ ಆತ್ಮ ಇರುವುದಿಲ್ಲ, ಅವರು ದಂಡನೆಗೆ ಗುರಿಯಾಗ್ತಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಸಂಪೂರ್ಣ ದೇವರ ವಾಕ್ಯವನ್ನು ತಿಳಿಸಿದಾಗ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳುವರು ಬಹಳ ವಿರಳ. ಸಂಪೂರ್ಣವಾಗಿ ಅದು ದೀಕ್ಷಾಸ್ಥಾನ ಮಾಡಿಸಿಕೊಂಡವರ ಆಮೇಲೆ ಕೂಡ ಅವರ ನಡೆ, ನುಡಿ, ಕ್ರಿಯೆಗಳಲ್ಲಿ ಗೊತ್ತು ಮಾಡಿಕೊಳ್ಳಬಹುದು. ದೇವರ ವಾಕ್ಯದ ಜ್ಞಾನ ನಮ್ಮಲ್ಲಿ ಇರುವುದಾದರೆ ಇವರು ಸರಿಯಾಗಿ ದೇವರನ್ನು ಅರ್ಥ ಮಾಡಿಕೊಂಡಿದ್ದಾರಾ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೂ ಇವರನ್ನು ದೇವರು ನಡೆಸ್ತಾ ಇದ್ದಾರೋ ಎಂಬುದಾಗಿ. ಮುಂದಿನ ವಚನಕ್ಕೆ ಹೋಗೋಣ. ದೇವರ ನಾಮಕ್ಕೆ ಯೋಹಾನ 3ನೇ ಅಧ್ಯಾಯ 3ನೇ ವಚನ. ಯೋಹಾನ 3:3 ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಅಂದರೆ ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಹೊಸದಾಗಿ ಹುಟ್ಟುವುದು ಹೇಗೆಂದರೆ, ನಾವು ಖಂಡಿತವಾಗಿ ಹಿಂದಿನ ಪ್ರಾಪಂಚಿಕ ಜೀವಿತದಲ್ಲಿ, ಪಾಪಮಯ ಜೀವಿತದಲ್ಲಿ ನಾವು ಇದ್ದಾಗ ದೇವರು ಆರಿಸಿಕೊಂಡಂಥ ಸೇವಕರುಗಳ ಮುಖಾಂತರ ಸಾಕ್ಷಿ ಮತ್ತು ಸುವಾರ್ತೆಯನ್ನು ನಮಗೆ ಸಾರಿದಾಗ, ನಾವು ನಂಬಿ ದೀಕ್ಷಾಸ್ಥಾನ ಮಾಡಿಸಿಕೊಂಡ ಮೇಲೆ ಹಿಂದಿನ ಪ್ರಾಪಂಚಿಕ ವಿಷಯ, ಪಾಪದ ವಿಷಯಗಳನ್ನ ತಿಳಿದುಕೊಂಡು ಮತ್ತೆ ಆ ವಿಷಯಕ್ಕೆ ಹೋಗದೆ ದೇವರ ವಾಕ್ಯದಂತೆ ಜೀವಿಸುವುದೇ ಖಂಡಿತವಾಗಿ ನಾವು ಹೊಸದಾಗಿ ಹುಟ್ಟುವುದಾಗಿದೆ. ಹಾಗೆ ಅದನ್ನು ಅರಿತುಕೊಂಡು ದೀಕ್ಷಾಸ್ಥಾನವನ್ನು ಪಡೆದ ಮೇಲೆ ಹಿಂದಿನ ಜೀವಿತವನ್ನು ಬಿಟ್ಟು ನಾವು ಜೀವಿಸದಿದ್ದರೆ ಖಂಡಿತವಾಗಿ ದೇವರ ರಾಜ್ಯವನ್ನು, ಅಂದರೆ ದೇವರ ಆಶೀರ್ವಾದವನ್ನು, ಪರಲೋಕಕ್ಕೆ ನಾವು ಸೇರಲು ಸಾಧ್ಯವಿಲ್ಲ. ಹೊಸದಾಗಿ ಹುಟ್ಟುವುದಾದರೆ ಪ್ರಾಪಂಚಿಕ ವಿಷಯ, ಯಾವುದು ಸರಿ, ಯಾವುದು ತಪ್ಪು, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಕುಡಿಬೇಕು, ಯಾವುದು ಕುಡಿಬಾರ್ದು, ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರದು ಎಂಬುದಾಗಿ ದೇವರ ವಾಕ್ಯವನ್ನು ಅರಿತುಕೊಂಡು ಪಾಪಗಳನ್ನು ಒಪ್ಪಿಕೊಂಡು ದೀಕ್ಷಾಸ್ಥಾನ ಮಾಡಿಸಿ ಹಿಂದಿನ ಜೀವಿತವನ್ನು ಬಿಟ್ಟು ಜೀವಿಸುವುದೇ ಖಂಡಿತವಾಗಿ ಅಲ್ಲಿ ಹೊಸದಾಗಿ ಹುಟ್ಟುವಂಥದ್ದು. ಹಾಗೆ ಮಾಡದ ಹೋದರೆ ಖಂಡಿತವಾಗಿ ದೇವರ ರಾಜ್ಯವನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಈ ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೂಡ ನಾವು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ಇವತ್ತು ಅನೇಕರು ಸರಿಯಾದ ಒಂದು ಮಾಹಿತಿಯನ್ನು ಕೊಡದೆ, ದೀಕ್ಷಾಸ್ಥಾನ ಪಡೆದುಕೊಳ್ಳದೆ ಹಿಂದಿನ ಪ್ರಾಪಂಚಿಕ ವಿಷಯವನ್ನು ಕೂಡ ಬಿಡಲಿಲ್ಲ, ಸೈತಾನ ಕಾರ್ಯವನ್ನು ಬಿಡಲಿಲ್ಲ. ಆಗ ಯಾಕಪ್ಪ ನೀವು ದೀಕ್ಷಾಸ್ಥಾನ ಪಡ್ಕೊಳ್ಳಿಲ್ವೋ ಅಂತ ಕೇಳುವಾಗ ಅವ್ರು ಹೇಳ್ತಾರೆ, ನಮಗೆ ದೀಕ್ಷಾಸ್ಥಾನ ಪಡ್ಕೊಳ್ಳಿ ಅಂತ ಮಾತ್ರ ನಮಗೆ ಪಾಸ್ಟರ್ ಹೇಳಿದರು, ಹೀಗೆ ಮಾಡಿ ಇಂಥ ಶಿಕ್ಷೆ ಬರುತ್ತೆ ಅಂತ ನಮಗೆ ಹೇಳಲೇ ಇಲ್ಲಪ್ಪ, ಬೈಬಲಲ್ಲಿ ಇಂಥ ವಾಕ್ಯ ಇದೆ ಅಂತ ನಮಗೆ ಗೊತ್ತೇ ಇಲ್ಲಲ್ಲಪ್ಪ, ನಮ್ಮನ್ನು ವಂಚಿಸಿದಾರಪ್ಪ, ಹೀಗೆ ನಮಗೆ ಸರಿಯಾಗಿ ತಿಳಿಸಿಕೊಟ್ಟಿದ್ರೆ ನಾವು ದೀಕ್ಷಾಸ್ಥಾನ ತೆಗೆದುಕೊಳ್ತಿರ್ಲಿಲ್ಲಪ್ಪ, ಇಲ್ಲದ್ರೆ ಆಮೇಲೆ ಯೋಚನೆ ಮಾಡ್ತಿದ್ದೆವು, ಇಲ್ಲದ್ರೆ ಇಷ್ಟು ಬೇಗ ನಾವು ದೀಕ್ಷಾಸ್ಥಾನ ಪಡೆದುಕೊಳ್ಳುತ್ತಿರಲಿಲ್ಲ
ಎಂಬುದಾಗಿ ಇವತ್ತು ಅನೇಕರ ಬಾಯಲ್ಲಿ ಬರುವುದಾಗಿದೆ ನನ್ನ ಸಹೋದರ ಸಹೋದರಿಯರೇ. ಆದ್ದರಿಂದ ಬಹಳ ಎಚ್ಚರ. ಅಂತ ಸರಿಯಾಗಿ ದೇವರಿಂದ ಆದುಕೊಂಡವರನ್ನು ತಿಳಿದುಕೊಂಡು ಸಂಪೂರ್ಣವಾಗಿ 10 ದಶಾಜ್ಞೆಗಳನ್ನು ಯಾರು ನಿಮಗೆ ತಿಳಿಯಪಡಿಸಿ ದೀಕ್ಷಾ ಸ್ಥಾನಕ್ಕೆ ಆಮೇಲೆ ನಿಮ್ಮನ್ನು ಬಿಡುತ್ತಾರೆ, ಆವಾಗ ಬಿಡುವುದು ನಿಮಗೆ ಬಿಟ್ಟಂಥ ವಿಚಾರ. ಹಾಗೆ ಹೊಸದಾಗಿ ಹುಟ್ಟ ಇದ್ದರೆ ದೇವರ ರಾಜ್ಯವನ್ನು ಕಾಣಲಾರ. ಈಗ 5ನೇ ವಚನಕ್ಕೆ ಹೋಗೋಣ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಹಾಗೆ ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ಒಪ್ಪಿಕೊಂಡು ಮೊಟ್ಟ ಮೊದಲು ನೀರಿನಲ್ಲಿ ದೀಕ್ಷಾಸ್ಥಾನ, ಅಂದರೆ ನೀರಿನಲ್ಲಿ ನಿಂತುಕೊಂಡು ನಾನು ಹಿಂದಿನ ಜೀವಿತವನ್ನು ಬಿಟ್ಟು ನಾನು ನಿನ್ನನ್ನು ಅರಿತುಕೊಂಡಿದ್ದೇನೆ, ಪಾಪ ಮಾಡಿದ್ದೇನೆ, ಇನ್ನು ಮುಂದೆ ಪಾಪ ಮಾಡುವುದಿಲ್ಲ, ನನ್ನ ಜೀವಿತ ಕಾಲವೆಲ್ಲ ನಿನ್ನನ್ನೇ ನಾನು ಹಿಂಬಾಲಿಸ್ತೇನೆ ಅಂತೇಳಿ ನೀರಿನಲ್ಲಿ ನಿಂತು ಪ್ರಮಾಣ ಮಾಡಿ ದೀಕ್ಷಾಸ್ಥಾನ ಪಡೆದುಕೊಳ್ಳುವುದ ನೀರಿನಿಂದಲೂ ಆತ್ಮನಿಂದಲೂ, ಅಂದರೆ ಖಂಡಿತವಾಗಿ ಅದನ್ನು ಬಿಟ್ಟಾಗ ಮಾತ್ರ, ಬಿಟ್ಟು ಜೀವಿಸಿದಾಗ ಮಾತ್ರ ಪವಿತ್ರಾತ್ಮನ ವರ ನಮಗೆ ಬರುತ್ತದೆ. ಅದನ್ನು ದೀಕ್ಷಾಸ್ಥಾನ ಪಡ್ಕೊಂಡು ಬಿಡದಿದ್ದರೆ ಮತ್ತೆ ನಾವು ಕ್ರೈಸ್ತರಂತೇಳಿ ಜೀವಿಸಿದರೂ ಪವಿತ್ರಾತ್ಮನ ವರ ನಮ್ಮಿಂದ ಬರುವುದಿಲ್ಲ. ಪವಿತ್ರಾತ್ಮನ ವರ ನಮ್ಮಲ್ಲಿಗೆ ಬಂದಾಗ ಮಾತ್ರ ನಾವು ಹೊಸದಾಗಿ ಹುಟ್ಟುವಂಥದ್ದು. ಹಳೆ ಜೀವಿತವನ್ನು ಎಲ್ಲವನ್ನು ಬಿಟ್ಟು ಸಂಪೂರ್ಣ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದೇ ಆತ್ಮನಿಂದ ಹುಟ್ಟುವಂಥದ್ದು. ಹಾಗಾದರೆ ಮಾತ್ರ ದೇವರ ರಾಜ್ಯಕ್ಕೆ ಸೇರಬಹುದು. ಇದರಲ್ಲಿ ಅನೇಕರು ಇವತ್ತು ಸೇವಕರುಗಳನ್ನು ಶಿಷ್ಯರುಗಳನ್ನು ಕೂಡ ನಾವು ಕಂಡುಹಿಡಿಯಬಹುದು. ದೇವರ 10 ದಶಾಜ್ಞೆಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡಾಗ, ಅದು ನಮ್ಮ ಹೃದಯದಲ್ಲಿ ಜ್ಞಾನದಲ್ಲಿ ಅಳವಡಿಕೆಗೊಂಡಾಗ ಖಂಡಿತವಾಗಿ ಇವರು ನೀರಿನಿಂದ ರಕ್ಷಣೆ ಹೊಂದಿದ್ದಾರೋ, ಆ ಪವಿತ್ರ ಆತ್ಮನಿಂದ ರಕ್ಷಣೆ ಹೊಂದಿದ್ದಾರೋ, ದೇವರ ಆತ್ಮನ ಇವರಲ್ಲಿ ಇದೆಯೋ, ಇವರು ದೇವರ ಕಡೆಗೆ ಹೋಗ್ತಾ ಇದ್ದಾರೋ, ದೇವರು ಇವರನ್ನು ನಡೆಸ್ತಾ ಇದ್ದಾರೆ ಎಂಬುದಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಇದನ್ನು ಈ ಭಾಗವು ಇನ್ನು ನಾಳೆಯೂ ಕೂಡ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಇವತ್ತಿನ ಈ ಸಂದೇಶದ ಭಾಗವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ಬಹಳ ಚೆನ್ನಾಗಿ ಬಿಡಿಯಾಗಿ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿಯೂ ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾವುದು ನಡೆಯದು ಸ್ವಾಮಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್ ಆಮೇನ್. ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.